ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ಬಹುನಿರೀಕ್ಷಿತ PM ಕಿಸಾನ್ 20ನೇ ಕಂತು ಯಾರ ರೈತರಿಗೆ ಬಂದಿದ್ದಿಲ್ಲ ಅವರಿಗೆ ಕೊನೆಗೂ ಕೂಡ ಇವತ್ತು ಮಧ್ಯಾಹ್ನ 2:30 ಅಥವಾ 1:30 ಮೇಲ್ಪಟ್ಟು ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬರಲಿದೆ. ಇಲ್ಲಿ ಬಹುಮುಖ್ಯ ಮಾಹಿತಿ ಇದಾಗಿದೆ ಅಂತಂದ್ರೆ ಇವತ್ತು ಮಧ್ಯಾಹ್ನ 1:30ಕ್ಕೆ ಈ ಜಿಲ್ಲೆಗಳ ರೈತರ ಖಾತೆಗಳಿಗೆ 2,000 ರೂಪಾಯಿ ಜಮೆ ಆಗುವ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮೆ ಆಗಿದ್ದಿಲ್ಲ, ನೀವು ಹೇಗೆ ಚೆಕ್ ಮಾಡಬೇಕು, ಯಾರಿಗೆ ಇನ್ನೂ ಕೂಡ ಹಣ ಬರಬೇಕು, ಈ ಬಾರಿ ಯಾವುದಾದರೂ ಸಮಸ್ಯೆ ಇದೆಯಾ ಅಂತ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತೀವಿ. ಇದರ ಜೊತೆ ಈ ಜಿಲ್ಲೆಗಳ ಹೆಸರುಗಳು ಸೇರಿವೆ. ಪಾವತಿಯನ್ನ ಪಾರದರ್ಶಕವಾಗಿ ಹಂಚಲಾಗುತ್ತಿದ್ದು ಫಲಾನುಭವಿಗಳ ಲಿಸ್ಟ್ ಅನ್ನು PM ಕಿಸಾನ್ ಈ ಒಂದು ನಾನು ನಿಮಗೆ ಶೋ ಮಾಡ್ತೇನೆ. ಇಲ್ಲಿ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಹಣ ಬರಲಿದೆ ಅಂತ. ಬನ್ನಿ ವೀಕ್ಷಕರೇ, ಇವೆಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇನ್ನೂ ಕೂಡ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ನೀವು ಹಣ ಬಂದಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂತಂದ್ರೆ PM ಕಿಸಾನ್ ಹಣ ಬಂದಿದೆಯಾ ಇಲ್ವಾ ಅಂತ ನೋಡಲು www.pmkisan.co.in ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅದರ ಲಿಂಕ್ ಅನ್ನು ಕೆಳಗಡೆ ಹಾಕಿರ್ತಾನೆ, ಅಲ್ಲಿ ಹೋಗಿ ಮತ್ತು ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನು ಹಾಕಿ ನಿಮ್ಮ ಹೆಸರು, ಬ್ಯಾಂಕ್ ಡೀಟೇಲ್ಸ್, ಕಂತು ಪಾವತಿ ಮಾಹಿತಿಯನ್ನು ಲೈವ್ ಆಗಿ ನೋಡಬಹುದು. ವೀಕ್ಷಕರೇ, ಬನ್ನಿ ಇವಾಗ ಯಾವ ಒಂದು ಜಿಲ್ಲೆಗಳಿಗೆ ಹಣ ಇವತ್ತು ಬರುತ್ತೆ ಅಂತ ತಿಳಿಸಿಕೊಡೋಣ. ನೋಡಿ, ಇವತ್ತು ಹಣ ಜಮೆಯಾಗುವಂತಹ ಜಿಲ್ಲೆಗಳ ಕೆಲವು ಪ್ರಮುಖ ಲಿಸ್ಟ್ ಇಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಜಮೆ ಆಗುತ್ತೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇವತ್ತು ಜಮೆ ಆಗುತ್ತೆ, ತುಮಕೂರು ಜಿಲ್ಲೆಗೆ ಇವತ್ತು ಜಮೆ ಆಗುತ್ತೆ, ಬಳ್ಳಾರಿ ಜಿಲ್ಲೆಗೂ ಕೂಡ ಇವತ್ತು ಮಧ್ಯಾಹ್ನ 1:30ಕ್ಕೆ ಜಮೆ ಆಗುತ್ತೆ, ದಾವಣಗೆರೆ ಜಿಲ್ಲೆಗೂ ಕೂಡ ಇವತ್ತು ಮಧ್ಯಾಹ್ನ 1:30 ಮೇಲ್ಪಟ್ಟು ಜಮೆ ಆಗುತ್ತೆ, ಶಿವಮೊಗ್ಗ ಜಿಲ್ಲೆಗೂ ಕೂಡ ಅದೇ ರೀತಿ ಜಮೆ ಆಗುತ್ತೆ, ಕೋಲಾರ ಜಿಲ್ಲೆಗೂ ಕೂಡ ಅದೇ ರೀತಿ ಜಮೆ ಆಗುತ್ತೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಸೇಮ್ ಒಂದೇ ತರ ಜಮೆ ಆಗುತ್ತೆ, ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವತ್ತು ಮಧ್ಯಾಹ್ನ 1:30 ಮೇಲ್ಪಟ್ಟು ಜಮೆ ಆಗುತ್ತೆ, ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಸೇಮ್ ಇವತ್ತು ಒಂದೇ ಬಾರಿಗೆ ಜಮೆ ಆಗುತ್ತೆ, ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇವತ್ತು ಜಮೆ ಆಗುತ್ತೆ, ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವತ್ತು ಜಮೆ ಆಗ್ತಾ ಇರುವಂಥದ್ದು, ಹಾಗೆ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲೆಯ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇವತ್ತು ಜಮೆ ಆಗ್ತಾ ಇರುವಂಥದ್ದು, ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು, ಹಾಗೆ ದಾವಣಗೆರೆ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು, ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು, ಅದೇ ರೀತಿ ಇಲ್ಲಿ ಗದಗ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು, ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ಇವತ್ತು ಜಮೆ ಆಗ್ತಾ ಇರುವಂಥದ್ದು, ಮತ್ತು ರಾಮನಗರ ಜಿಲ್ಲೆಯ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇವತ್ತು ಜಮೆ ಆಗ್ತಾ ಇರುವಂಥದ್ದು, ಹಾಗೆ ಬೆಳಗಾವಿ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವತ್ತು ಬರುತ್ತೆ, ಮತ್ತು ಧಾರವಾಡ ಜಿಲ್ಲೆಯ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇವತ್ತು ಹಣ ಜಮೆ ಆಗುತ್ತೆ, ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಇವತ್ತು ಮಧ್ಯಾಹ್ನ 1:30 ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ಕಲಬುರಗಿ ಮತ್ತು ಗುಲ್ಬರ್ಗ, ಸೊ ಇವೆರಡು ಜಿಲ್ಲೆ ಒಂದೇ ಇರುತ್ತೆ, ಸೊ ಈ ಜಿಲ್ಲೆಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಹಾಗೆ ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ಇವತ್ತು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ವೀಕ್ಷಕರೇ, ಇದರ ಜೊತೆಗೆ ಇನ್ನೂ ಹಲವಾರು ಜಿಲ್ಲೆಗಳ ಹೆಸರುಗಳು ಸೇರಿವೆ. ಪಾವತಿಯನ್ನ ಪಾರದರ್ಶಕವಾಗಿ ಹಂಚಲಾಗುತ್ತಿದೆ. ನೋಡಿ ವೀಕ್ಷಕರೇ, ಯಾಕೆ ಕೆಲವರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ನೋಡೋದಾದ್ರೆ, ಸೊ ಇಲ್ಲಿಯವರೆಗೆ ಇಲ್ಲಿ ಬೇರೆಯವರ ಕೆಲವರು ಇಲ್ಲಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಕೆಲವರು ಜಿಲ್ಲೆಗಳ ಡೇಟಾ ಇನ್ನೂ ಪ್ರೊಸೆಸ್ ಆಗುತ್ತಿದ್ದು 2-3 ದಿನಗಳಲ್ಲಿ ಬಾಕಿ ಫಲಾನುಭವಿಗಳ ಹಣ ಜಮೆಯಾಗುವುದು ಖಚಿತವಾಗಿದೆ. ನಿಮಗೆ KYC ಆಗಿಲ್ಲದಿದ್ದರೂ ಕೂಡ ಅಥವಾ ಭೂ ದಾಖಲೆ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ತಡೆಯಲ್ಪಡಬಹುದಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಟಿಪ್ಸ್ ಇದೆ. ಇಲ್ಲಿ ನೋಡಿ, ನೀವು KYCಯನ್ನು ಮಾಡಿಸಿಕೊಂಡಿರಬೇಕು ಮತ್ತು PM ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರು ಬಂದಿದೆ ಎಂದು ಪಾವತಿಸಿಕೊಳ್ಳಿ, ಮತ್ತು ಯಾರು ಈಗ ಹಣ ಪಡೆದಿದ್ದಾರೆ ಅವರ ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ, ಮತ್ತು ದಿನಂಪ್ರತಿ ಈ ಥರದ ಯಥಾರ್ಥ ಮಾಹಿತಿ ಪಡೆಯಲು ಈಗಲೇ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ಒಟ್ಟಿಗೆ ಹೇಳಬೇಕು ಅಂತಂದರೆ ಇವತ್ತು PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ನಾನು ಹೇಳಿದೆಲ್ಲ ಈ ಜಿಲ್ಲೆಗಳ ಒಂದು ಬ್ಯಾಂಕ್ ಖಾತೆಗಳಿಗೆ, ಈ ಒಂದು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಸರಿಸುಮಾರು
1:30 ಮೇಲ್ಪಟ್ಟು, ಈ 2 ಗಂಟೆಯ ಮೇಲ್ಪಟ್ಟಾದರೂ ಅಥವಾ 2:30 ಮೇಲ್ಪಟ್ಟು ಈ 1 ಅವರ್ ಹೆಚ್ಚು ಕಡಿಮೆ ಆಗಬಹುದು. ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಈ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮೆ ಆಗೋದು ಖಚಿತವಾಗಿದೆ. ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.